ಏನಂದ್ರೆ ಮಡಿವಾಳ ಸಮಾಜದ ಪರಿಶಿಷ್ಟ ಜಾತಿ ಸೇರ್ಪಡೆ ಮಾಡೋ ವಿಷಯ ಇದರಲ್ಲಿ ಏನಪ್ಪ ಅಂದರೆ ಇಲ್ಲೂವರೆಗೂ JDS ಆಗ್ಬೋದು, BJP ಆಗ್ಬೋದು, ಕಾಂಗ್ರೆಸ್ ಪಕ್ಷ ಆಗ್ಬೋದು ಹಲವಾರು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಬಂದು ಮಡಿವಾಳ ಸಮಾಜವನ್ನು ಪರಿಶಿಷ್ಟ ಜಾತಿಗೆ ಸೇರ್ಪಡೆ ಮಾಡ್ತೀವಿ ಅಂತ ಎಲ್ಲರೂ ಆಶ್ವಾಸನೆ ಹೇಳ್ಕೊಂಡೇ ಬಂದಿದ್ದಾರೆ. ಇಲ್ಲೂವರೆಗೂ ಕೂಡ ಆ ಕೆಲಸ ಯಾರೂ ಮುಂದುವರಿಯುವಂಥ ಕೆಲಸ ಮಾಡಿಲ್ಲ. ಈಗೇನಿದೆ ಪ್ರೆಸೆಂಟ್ ಕಾಂಗ್ರೆಸ್ ಸರ್ಕಾರದಿಂದ ಒಂದು ಮನವಿ ಏನು ಮಾಡ್ತಾ ಇದೀವಪ್ಪ ಅಂದರೆ ಈ ನಮ್ಮ ಪರಿಶಿಷ್ಟ ಜಾತಿ ಸೇರ್ಪಡೆ ಮಾಡಬೇಕಾಗಿ ವಿನಂತಿ ಮಾಡ್ಕೊಡ್ತಾ ಇದೀವಿ. ಇದು ಏನಂದರೆ ಉತ್ತರ ಕರ್ನಾಟಕ ಮಡಿವಾಳ ಸಂಘ ಅಂದ್ರೆ ಕೆ ಹನುಮಂತಪ್ಪವ್ರು ಆಗ್ಬೋದು, ಕರ್ನಾಟಕ ರಾಜ್ಯ ಮಡಿವಾಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೂ ಯಾವುದೇ ಆಗಲಿ ನಮ್ಮ ಮಡಿವಾಳ ಸಮಾಜ ಹಿಂದುಳಿದ ಸಮಾಜ ಅಂತ ಹೇಳ್ಬಿಟ್ಟು ತುಂಬ ಕೇರ್ಲೆಸ್ ಆಗಿ ಮಾಡ್ತಾ ಇದ್ದಾರೆ. ಬಟ್ ಅದನ್ನೇ ಮುಂದೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ವಿಷಯ ಇಟ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ. ಬಟ್ ಇದ್ರ ವಿಷಯ ಏನಂದರೆ ಈಗ ಸದ್ಯಕ್ಕೆ SWD 505 SLP ಫೈಲನ್ನು ಇನ್ನು ಮುಂದೆ ಬರೋ ಕ್ಯಾಬಿನೆಟಲ್ಲಿ ಫೈಲ್ ತರಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ವಿ. ಏನಾದರೂ ಈ ಕ್ಯಾಬಿನೆಟಲ್ಲಿ ತಂದಿಲ್ಲ ಅಂದರೆ ಇಷ್ಟು ದಿನ ಮಡಿವಾಳ್ರೇನು ಸುಮ್ಮನೆ ಕೂತಿದ್ವಿ. ಬಟ್ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ. ಇಡೀ ಕರ್ನಾಟಕ ಎಲ್ಲ ಮಡಿವಾಳ ಸಂಘಗಳನ್ನು ಒಟ್ಟಿಗೆ ಕೂಡಿಸಿ ಕ್ಷೇಮಾಭಿವೃದ್ಧಿ ಸಂಘದಲ್ಲಿ ಉಗ್ರ ಹೋರಾಟವನ್ನು ಮಾಡೇ ಮಾಡ್ತೀವಿ ಅಂತ ಇದು ಯಾವುದೇ ಕಾರಣಕ್ಕೂ ಹಿಂಜರ ಮಾತೇ ಇಲ್ಲ. ದಯವಿಟ್ಟು ರಾಜ್ಯ ಸರ್ಕಾರಕ್ಕೆ ಇದೊಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಚಂದ್ರಕಾಂತ್ ಎಂ ಅಂತ ಕರ್ನಾಟಕ ರಾಜ್ಯ ಮಡಿವಾಳ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯಾಧ್ಯಕ್ಷ.